ನಮನ ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಲಕ್ಷ ದೀಪೋತ್ಸವ ಕೊನೆಯ ದಿವಸ ಒಂದು ಅನ್ನ ಸಂತರ್ಪಣೆ ನಡೆಯುವಂಥ ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿದ್ದೇವೆ. ಸ್ಟಾಲ್ ನಂಬರ್ 1 ಶ್ರೀ ಮಂಜೇಶ್ ಭಜನಾ ಭಕ್ತಕೋಟಿ ಇದರ ಟೀಮ್ ಜೊತೆ ನಾನಿದ್ದೇನೆ. ಬನ್ನಿ ಅವರ ಹತ್ರ ಮಾತಾಡ್ಸೋಣ. ಸರ್ ನಿಮ್ಮ ಪರಿಚಯ ಸರ್. ನಮನ ಟಿವಿ ವೀಕ್ಷಕರಿಗೆ ಶ್ರೀ ಮಂಜೇಶ್ ಭಜನಾ ಭಕ್ತಕೋಟಿ ಅವರಿಂದ ಶ್ರೀಯವರ ಲಕ್ಷ ದೀಪೋತ್ಸವದ ಶುಭಾಶಯಗಳು. ನಾವು ವಿಜಯಪುರ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಶ್ರೀ ಮಂಜೇಶ್ ಭಜನಾ ಭಕ್ತಕೋಟಿಯವರ 26ನೇ ವರ್ಷದ ಇದು ಕಾರ್ಯಕ್ರಮ. ಇದು ಇಲ್ಲಿ ಈ ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಇಲ್ಲಿ ಈ ತರ ಅನ್ನದಾನನ ಸ್ಟಾರ್ಟ್ ಮಾಡಿದ್ದು ನಾವೇನೆ 26 ವರ್ಷಕ್ಕೂ ಮುಂಚೆ. ಇಲ್ಲಿ 26 ವರ್ಷದಿಂದ ಸತತವಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ. ವಿಜಯಪುರ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರದೊಂದಿಗೆ ಇಲ್ಲಿ ಈ ಕಾರ್ಯಕ್ರಮನ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ. ನಮ್ಮ ಭಕ್ತ ಮಂಡಳಿಯಲ್ಲಿ ಸುಮಾರು ಒಂದು 3,000 ರಿಂದ 4,000 ಜನ ಅಷ್ಟು ಭಕ್ತಾದಿಗಳಿದ್ದಾರೆ. ಎಲ್ಲರೂ ಬಂದು ಸುಮಾರು ಜನ ಸೇವೆ ಮಾಡ್ತಾರೆ. ನಾವು ಕನಿಷ್ಠ ಪಕ್ಷ ಒಂದು 25,000 ರಿಂದ 30,000 ಜನಕ್ಕಾಗುವಷ್ಟು ಅನ್ನ ಪ್ರಸಾದನ ತಯಾರು ಮಾಡಿದ್ದೀವಿ. ಸರ್, ಇದು ಇವಾಗ ನೀವು ಅಷ್ಟು ಜನ ಇದ್ದೀರಂತ, ಇವಾಗ ನಿಮ್ಗೆ ಪ್ರತಿ ವರ್ಷ ಎಷ್ಟು ಜನ ಬರ್ತಿದ್ದಾರೆ ಇಲ್ಲಿಗೆ ನಿಮ್ಮ ನಮ್ಮ ಕಡೆಯಿಂದ ಇಲ್ಲಿ ಸೇವೆ ಮಾಡೋದಕ್ಕೆ ಪ್ರತಿ ವರ್ಷ ಸುಮಾರು 1,000 ಜನ ಅಷ್ಟೇ ಬರ್ತಾರೆ. ಅಲ್ಲಿಂದ ನಾವು ಸುಮಾರು ಒಂದು 5-6 ಬಸ್ಸುಗಳು ಮಾಡ್ಕೊಂಡು ಬರ್ತೀವಿ. ಅದು ಬಿಟ್ಟು ಒಂದು 8 ರಿಂದ 10 ಲಾರಿ ಅಷ್ಟು ಐಟಮ್ಸ್ ಸಮೇತ ಅದರಲ್ಲಿ ಕೂಡ ಜನ ಇರ್ತಾರೆ. ಸರ್, ಇವಾಗ ನೀವು ಐಟಮ್ ಮಾಡ್ತಿದ್ರಿ, ಹೌದು. ತುಂಬಾ ಸ್ಟಾಲ್ ಇದೆ, ಆದ್ರೆ ಇನ್ನು ಉಳಿದ್ರೆ ಏನು ದೇವಸ್ಥಾನ ಕೊಟ್ಟು ಹೋಗ್ತೀರಾ, ಹೇಗೆ? ನಾವು ಇಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಧ್ಯರಾತ್ರಿ ಒಂದು 2-3 ಗಂಟೆ 4 ಗಂಟೆ ತನಕನೂ ಎಷ್ಟು ಜನ ಭಕ್ತಾದಿಗಳು ಬರ್ತಾರೋ ಅಷ್ಟು ಜನಕ್ಕೂ ಊಟ ಮಾಡಿ ಬಡಿಸ್ತೀವಿ. ಉಳಿದಿದ್ದು ಏನೇ ಇದ್ರು ಕೂಡ ಈವನ್ ಉಪ್ಪಿನ ಪಾಕೆಟ್ ಸಮೇತ ಸೇರಿ ಸ್ವಾಮಿಯವರ ಸನ್ನಿಧಾನಕ್ಕೆ ಕೊಟ್ಬಿಡ್ತೀವಿ. ಸುಮಾರು ಪ್ರತಿ ವರ್ಷ ಕೂಡ ಈಗ ಲಾಸ್ಟ್ ಇಯರ್ ಅದು ಒಂದು ಅಂದಾಜು ಪ್ರಕಾರ ಬರ್ಕೊಟ್ಟಿದ ಪ್ರಕಾರ 2 ಲಕ್ಷ ರೂಪಾಯಿ ಐಟಮ್ ಅಂತ ಬರ್ಕೊಟ್ಟಿವಿ. ಅಷ್ಟು ಐಟಮ್ ಅಷ್ಟು ನಾವು ಮತ್ತೆ ದೇವಸ್ಥಾನಕ್ಕೆ ಸನ್ನಿಧಾನಕ್ಕೆ ಕೊಟ್ಬಿಡ್ತೀವಿ. ಏನು ವಾಪಸ್ ತಗೊಂಡು ಏನೆಲ್ಲ ಐಟಮ್ ಮಾಡಿದ್ರಿ? ಈಗ ಐಟಮ್ ಮಾಡಿರೋದು ಸ್ವೀಟ್ ಅಲ್ಲಿ ಬಾದುಷಾ, ಲಾಡು, ಕೇಸರಿ ಬಾತು, ರೈಸ್ ಬಾತು, ಇದಕ್ಕಿನ ಬೇಳೆ ಸಾರು ವಿಶೇಷ ನಮ್ಮ ಕಡೆ. ಇದಕ್ಕಿನ ಬೇಳೆ ಸಾರು, ರಾಗಿ ಮುದ್ದೆ, ಇಗ್ಗಿ ರೈಸು, ಕುರ್ಮಾ, ಪೂರಿ, ಮತ್ತೆ ಅನ್ನ, ಸಾಂಬಾರು, ಕಡಲೆ ಪಲ್ಯ, ಅವರೆಕಾಳು ಸಾರು. ಪ್ರತಿ ವರ್ಷ ಅದೇ ಐಟಮ್ ಚೇಂಜಸ್ ಆಗ್ತದೆ. ಚೇಂಜಸ್ ಮಾಡ್ತಾ ಇರ್ತೀವಿ ಸರ್. ಈ ಸಲ ಏನು ವಿಶೇಷತೆ? ಈ ಸರಿ ಅದೇ ವಿಶೇಷತೆ ಅಂದ್ರೆ ನಮ್ಮಲ್ಲಿ ಇಲ್ಲಿ ಜಾಸ್ತಿ ಈ ಕಡೆ ರಾಗಿ ಮುದ್ದೆ ಇರೋದಿಲ್ವಲ್ಲ, ಹಂಗಾಗಿ ಜಾಸ್ತಿ ಜನ ಅದು ಇಷ್ಟ ಪಡೋದ್ರಿಂದ ರಾಗಿ ಮುದ್ದೆ, ಇದಕ್ಕಿನ ಬೇಳೆ ಸಾರು ಅದು ತುಂಬಾ ವಿಶೇಷ ನಮ್ಮ ಬೆಂಗಳೂರು ಕಡೆ. ಅದನ್ನ ಈಗ ರಾಗಿ ಮುದ್ದೆ, ಇದಕ್ಕಿನ ಬೇಳೆ ಸಾರು, ಅದ್ರ ಜೊತೆಗೆ ಕಾಳು ಸಾರು ಅಂತ ಅದು ವಿಶೇಷ ನಮ್ಮಲ್ಲಿ. ಈಗ ನಿಮ್ಮ ಟೀಮ್ನವರನ್ನು ಪರಿಚಯ ಮಾಡಿ ಸರ್, ಇಲ್ಲಿ ಇದ್ದವ್ರನ್ನ. ನಮ್ಮ ಟೀಮ್ ಅಲ್ಲಿ ನೋಡಿ, ನಮ್ಮ ತಮ್ಮ ಇವರು ನೋಡಿ, ಇವರೆಲ್ಲ ಭಟ್ರು ನೋಡಿ, ಇವರೆಲ್ಲ ನಮ್ಮ ಟೀಮ್ ನ ಮೆಂಬರ್ಸ್ ಇವರೆಲ್ಲಾನು ನೋಡಿ. ಇವ್ರ ಅಪ್ಪಾಜಿನೇ ಇಲ್ಲಿ ಸ್ಟಾರ್ಟ್ ಮಾಡಿದ್ದು 26 ವರ್ಷಗಳ ಹಿಂದೆ. ಇಲ್ಲಿ ಈ ಕ್ಷೇತ್ರಕ್ಕೆ ದರ್ಶನಕ್ಕೆ ಅಂತ ಈ ದಿವಸ ಬಂದಾಗ ಯಾವುದೇ ಹೋಟ್ಲಲ್ಲಿ ಕೂಡ ಏನು ಸಿಕ್ಲಿಲ್ಲ ಅಂತೆ, ದುಡ್ಡು ಕೊಟ್ರು ಕೂಡ. ಹಂಗಾಗಿ ಏನಾಯ್ತು ಅವಾಗ ಈ ತರ, ಬಟ್ ಯಾರಿಗೂ ದುಡ್ಡು ಕೊಟ್ರು ನಮ್ಗೆ ಏನು ಸಿಗ್ತಾ ಇಲ್ವಲ್ಲ, ನಮ್ಮಿಂದ ಏನಾದ್ರೂ ಸೇವೆ ಆದ್ರೆ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಒಬ್ರೇ ಬಂದು ಇಲ್ಲಿ ಒಂದು 10-15 ಜನ ಒಂದು ಗಾಡಿ ಮಾಡ್ಕೊಂಡ್ ಬಂದು ಇಲ್ಲಿ ಫಸ್ಟ್ ಸೇವೆನ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಒಂದಷ್ಟು ಐಟಮ್ ತಗೊಂಡ್ಬಂದು ಸುಮಾರು ಒಂದು 5-6 ವರ್ಷ ಅವರೊಬ್ಬರೇ ಮಾಡ್ತಿದ್ರು. ಆಮೇಲೆ ಬೇರೆ ಬೇರೆ ಭಕ್ತಾದಿಗಳು ಸೇರ್ಕೊಂಡು ಸರ್ ನಾವು ಕೊಡ್ತೀವಿ, ಇನ್ನಷ್ಟು ಜಾಸ್ತಿ ಇದು ಮಾಡಿ, ಇನ್ನಷ್ಟು ಜಾಸ್ತಿ ಮಾಡಿ ಅನ್ನೋದಕ್ಕೆ ಈಗ ಎಲ್ಲರ ಸಹಕಾರದಿಂದ ನಾವು ಇಷ್ಟೊಂದು ಪ್ರಯತ್ನ ಮಾಡ್ತೀವಿ. ಸರ್, ಇದೇನು ಶ್ರೀ ಮಂಜೇಶ್ ಭಜನಮ್ಮ? ಇದು ಹೌದು. ವಿಶೇಷತೆ ಏನಂದ್ರೆ ಮಂಜೇಶ್ ಭಜನಾ ಭಕ್ತಕೋಟಿ. ಇಲ್ಲಿ ಈ ಕ್ಷೇತ್ರದಲ್ಲಿ ನೋಡಿ, ಇಲ್ಲಿ ಸಂಜೆ ಭಜನೆ ಇರುತ್ತೆ ಸರ್. ವಿಶೇಷವಾಗಿ ಸ್ವಾಮಿಯವರ ಭಜನೆ ಕಮಿಟಿ ಅಲ್ಲಿಂದಾನೇ ಕರ್ಕೊಂಡ್ ಬರ್ತೀವಿ. ವಿಜಯಪುರದಿಂದ ಪ್ರಪ್ರಥಮವಾಗಿ 26ನೇ ವರ್ಷದಿಂದ ಭಜನೆ ಕೂಡ ಮಾಡ್ತಿದ್ವಿ. ಭಜನೆ, ಅನ್ನ ಸಂತರ್ಪಣೆ ಎರಡು ಕೂಡ ಇರುತ್ತೆ. ಇವಾಗ ನೀವು ಇಲ್ಲಿ ಮಾತ್ರ ಸೇವೆ ಕೊಡ್ತೀರಾ, ಅಲ್ಲ ಬೇರೆ ಯಾವ್ದಾದ್ರು ದೇವಸ್ಥಾನದಲ್ಲಿ? ಇಲ್ಲ, ಇದು ಸದ್ಯಕ್ಕೆ ಇಲ್ಲಿ ಮಾತ್ರ ಸೇವೆ ಕೊಡ್ತೀವಿ. ಬನ್ನಿ ವೀಕ್ಷಕರೇ, ಅವರು ಮಾಡಿರುವಂತ ಐಟಮ್ ಎಲ್ಲ ನೋಡ್ಕೊಂಡು ಬರೋಣ. ಅದರ ಒಟ್ಟಿಗೆ ಅವರ ಏನು ಅಲ್ಲಿ ಒಂದು ವಾಲಂಟಿಯರ್ಸ್ ಇದ್ದಾರೆ, ಅವ್ರನ್ನು ಪರಿಚಯ ಮಾಡ್ಕೊಂಡು ಬರುವ. ಬಿಳಿ ಅನ್ನ ಈಗ ಇದು ಒಂದು 25 kg ರೈಸ್, ಮತ್ತೆ ಇದನ್ನ ಸುಮಾರು ನಾವು ಒಂದು 2-3 ಸುಮಾರು 1 ಟನ್ ಅಷ್ಟು ಕೂಡ ರೆಡಿ ಮಾಡ್ತೀವಿ ಭಕ್ತಾದಿಗಳಿಗೋಸ್ಕರ. ಇನ್ನ ಮಾಡ್ತಾನೆ ಇರ್ತಾರೆ. ಇದು ಕೇಸರಿ ಬಾತು. ಈಗ ಬೆಳಗ್ಗೆ ಟಿಫನ್ ಮಾಡಿದ್ದು ಗೀ ರೈಸು, ಕುರ್ಮಾ, ಕೇಸರಿ ಬಾತನ್ನ ಸುಮಾರು ಒಂದು 2,000 ಜನಕ್ಕಾಗುವಷ್ಟು ಮಾಡಿದೀವಿ ಕೊಟ್ಟು, ಮತ್ತೆ ಇದು ಉಳಿದಿರುವಂಥದ್ದು. ಮತ್ತೆ ನೆಕ್ಸ್ಟ್ ಸಂಜೆ ಕೊಡ್ತೀವಿ ಅದು ಅವರೆಕಾಳು ಸಾರು. ಇದು ತುಂಬಾ ವಿಶೇಷ ನಮ್ಮ ಕಡೆಯಿಂದ. ಇದು ಸುಮಾರು ಒಂದು 4 ರಿಂದ 5 ಕ್ವಿಂಟಾಲ್ ಕಾಳು ಹಾಕಿರೋದು. ಅವರೆಕಾಳು, ಅಲಸಂದಿ ಮತ್ತೆ ಕಡಲೆಕಾಳನ್ನ
ಸುಮಾರು ಒಂದು ಅರ್ಧ ಟನ್ನಷ್ಟು ಕಾಳಲ್ಲಿ ಮಾಡಿರುವಂಥದ್ದು. ಸುಮಾರು ಒಂದು 15,000 ಜನಕ್ಕೆ ಆಗುವಷ್ಟು ಸಾಂಬಾರನ್ನ ರೆಡಿ ಮಾಡಿದ್ವಿ. ಬಾದುಷಾ ಮಾಡ್ತಿರೋದು ಸುಮಾರು ಒಂದು 25,000 ಇಂದ 30,000 ಪೀಸ್ ರೆಡಿ ಮಾಡ್ತಿದ್ದಾರೆ. ಮತ್ತೆ ಅದಾಗಿದ ತಕ್ಷಣ ಇದು ರಾಗಿ ಮುದ್ದೆ ಸುಮಾರು ಒಂದು 15,000 ಇಂದ 20,000 ಮುದ್ದೆಗಳಷ್ಟು ರೆಡಿ ಮಾಡಿ ಕೊಡ್ತೀವಿ ಬಂದ ಭಕ್ತಾದಿಗಳಿಗೋಸ್ಕರ. ಬಾದುಷಾ ರೆಡಿ ಮಾಡ್ತಿದ್ದಾರೆ. ಇದ್ಕಿನ ಬೇಳೆ ಸಾರಿಗೆ ರೆಡಿ ಆಗ್ತಿದೆ. ಇದ್ಕಿನ ಬೇಳೆ ಸಾರು ಸುಮಾರು ಒಂದು 10,000 ಜನಕ್ಕೆ ಆಗುವಷ್ಟು ಇದ್ಕಿನ ಬೇಳೆ ಸಾರು ರೆಡಿ ಆಗ್ತದೆ. ಇದು ರಾಗಿ ಮುದ್ದೆ. ಇಲ್ಲಿನ ವಿಶೇಷತೆ ರಾಗಿ ಮುದ್ದೆ, ಇದಕ್ಕಿನ ಬೇಳೆ ಸಾರು ಹಾಗೂ ಕಾಳು ಸಾರುಗೋಸ್ಕರ ಸುಮಾರು ಒಂದು 20,000 ಇಂದ 25,000 ಮುದ್ದೆ ಮಾಡ್ತಾರೆ. ಅಡುಗೆ ತಯಾರು ಮಾಡೋದಕ್ಕೆ ಹೆಡ್ ಕುಕ್ ಇವರೇನೆ. ಇವರು ವಿಜಯಪುರ ಗ್ರಾಮದ ಭಕ್ತರಳ್ಳಿ ಬೈರೇಗೌಡರ ಟೀಮ್ ಅಂತ. ಇವ್ರು ಫೇಮಸ್, ನಮ್ಮ ಕಡೆ ತುಂಬಾ ಫೇಮಸ್ ಭಕ್ತರಳ್ಳಿ ಭಟ್ರು ಅಂದ್ರೆ. ಇವ್ರ ಟೀಮ್ ಸುಮಾರು ಒಂದು 40 ರಿಂದ 50 ಜನ ಅಷ್ಟು ಬಂದು ಇಲ್ಲಿ ಸೇವೆ ಮಾಡ್ತಾರೆ ಸರ್ ಪ್ರತಿ ವರ್ಷ. ಸುಮಾರು ಒಂದು 25,000 ರಿಂದ 30,000 ಜನಕ್ಕೆ ಅಡುಗೆ ತಯಾರು ಮಾಡ್ತಾ ಇದ್ದೀವಿ. ಮುದ್ದೆ, ಕಾಲುಳಿ, ಬಾದುಷಾ, ಒಂದು ಇದಕ್ಕಿನ ಬೇಳೆ ಸಾರು, ಲಾಡು ಮತ್ತು ಕಾಫಿ ಟೀ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಒಂದು 30 ರಿಂದ 45-50 ಜನ ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು ಒಂದು 22-23 ವರ್ಷದಿಂದ ಇಲ್ಲಿ ಬಂದು ನಿರಂತರ ಸೇವೆ ಮಾಡ್ತಾ ಇದ್ದೀವಿ. ಇದು ಬಾದುಷಾ ಸುಮಾರು ಅದೇ ಒಂದು 25,000 ಇಂದ 30,000 ಪೀಸ್ ಅಷ್ಟು ರೆಡಿ ಆಗುತ್ತೆ. ಎಲ್ಲ ರೆಡಿ ಮಾಡ್ತಿದ್ದಾರೆ ಇದನ್ನ. ಮತ್ತೆ ಸಂಜೆ ಮಲ್ಲಿಗೆ ಇಡ್ಲಿ, ಬಾಂಬೆ ಸಾಗು ರೆಡಿ ಆಗ್ತಿದೆ. ಇಡ್ಲಿನ ಸಂಜೆ 4 ಗಂಟೆ ಮೇಲೆ ಇಡ್ಲಿ ಕೂಡ ಆಗ್ತಿದೆ. ಬಾಂಬೆ ಸಾಗು ಇಡ್ಲಿ ಇದು ಸುಮಾರು ಒಂದು 100 ಮೂಟೆಗಿಂತ ಜಾಸ್ತಿ ಅಕ್ಕಿ ಇಲ್ಲಿದೆ. ಮತ್ತೆ ಇನ್ನೂ ಸ್ವಲ್ಪ ಲಾರಿನಲ್ಲಿ ಹಾಗೆ ಇಟ್ಟಿದ್ದೀವಿ. ಮತ್ತೆ ದೇವಸ್ಥಾನಕ್ಕೆ ಕೊಡಬೇಕು ಅಂತ ಅದನ್ನ ತೆಗೆದಿಲ್ಲ, ಅದನ್ನ ಮತ್ತೆ ಲಾರಿನಲ್ಲಿ ಹಾಗೆ ಇಟ್ಟಿದ್ದೀವಿ. ಮತ್ತೆ ಇದು ಸಕ್ಕರೆ ಇದೆ. ಮತ್ತೆ ಇದಕ್ಕೆ ಬೇಕಾಗಿರೋಂಥ ತುಪ್ಪ, ಎಣ್ಣೆ, ಸಾಂಬಾರ್ ಪದಾರ್ಥ ನಾವು ಊರಿಂದನೇ ಇದಕ್ಕೆ ಸಾಂಬಾರ್ ಪುಡಿ, ಧನಿಯಾ ಪುಡಿ, ಮೆಣಸಿನ ಪುಡಿ ಎಲ್ಲ ಅಲ್ಲಿಂದನೇ ಸುಮಾರು 30,000 ರಿಂದ 40,000 ಜನಕ್ಕೆ ಆಗುವಷ್ಟು ತಂದಿರ್ತೀವಿ. ಸಾಧ್ಯವಾದಷ್ಟು ಕೂಡ ನಾವು ಮಾಡಿ. ಸುಮಾರು ಒಂದು 50 ರಿಂದ 60 kg ಅಷ್ಟು ತುಪ್ಪ ಇದೆ. 250-300 ಲೀಟರ್ ಎಣ್ಣೆ ಇದೆ. ಬೇಕಾಗಿರುವಂಥ ಸಕ್ಕರೆ, ಮೈದಾ, ಗೋಧಿ ಹಿಟ್ಟು, ಕಾಳುಗಳು, ತೆಂಗಿನಕಾಯಿ, ಬೆಲ್ಲ. ಸರ್ ಇದು ಸುಮಾರು ನೋಡಿ, ಇದೆಲ್ಲ ತರಕಾರಿ. ಇದು ನಮ್ಗೆ ಬೇಕಾದಷ್ಟು ಮಾತ್ರ ಬಳಸ್ಕೊಂತೀವಿ. ಉಳಿದಿದ್ದನ್ನೆಲ್ಲ ಸ್ವಾಮಿ ಸನ್ನಿಧಾನಕ್ಕೆ ಕೊಟ್ಬಿಡ್ತೀವಿ. ಮತ್ತೆ ಇದು ಬಾಳೆಹಣ್ಣು ಸುಮಾರು ನೋಡಿ, ಇದು ಕನಿಷ್ಠ ಪಕ್ಷ ಒಂದು 25-30,000 ಬಾಳೆಹಣ್ಣಿದೆ. ಅದು ಬಿಟ್ರೆ ಮತ್ತೆ ಆರೆಂಜು, ಇದು ಕೂಡ ಭಕ್ತಾದಿಗಳಿಗೆ ಕೊಡೋದಕ್ಕೆ ತಂದಿರೋ ಅಂತದ್ದು. ಇದು ಸುಮಾರು ಆರೆಂಜ್ ಕೂಡ ಒಂದು 15,000 ಅಷ್ಟು ಆರೆಂಜ್ ಇದೆ. ಇದು ಕೂಡ ಭಕ್ತಾದಿಗಳು ಕೊಡೋದಕ್ಕೆ 25 ರಿಂದ 30,000 ಅಷ್ಟು ಬಾಳೆಹಣ್ಣಿದೆ. ಇದೆಲ್ಲ ಪೂರ್ತಿ ಬಾಳೆಹಣ್ಣು. ವಿಜಯಪುರ ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ವಿಜಯಪುರ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸಹಕಾರ. ಬಟ್ ಇನ್ನ ಸುಮಾರು ಜನ ದರ್ಶನಕ್ಕೆ ಹೋಗಿದ್ದಾರೆ, ಮತ್ತೆ ಸಂಜೆ ಬರ್ತಾರೆ. ಸುಮಾರು ಇಲ್ಲಿ ಒಂದು 1000 ಜನ ಅಷ್ಟು ಬಂದು ಸೇವೆ ಕೂಡ ಮಾಡ್ತಾರೆ. ಇವರೆಲ್ಲ ನಮ್ಮ ಭಕ್ತ ಮಂಡಳಿಗೆ ಸೇರಿರುವಂತ ಸೇವಾಕರ್ತರು. ಇವರೆಲ್ಲ ತುಂಬಾ ಸಹಕಾರ ಕೊಡ್ತಾರೆ. ಇವರೆಲ್ಲರ ಸಹಕಾರದಿಂದ ಕೂಡ ನಾವು ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಇಷ್ಟು ದಿವಸ ಕೂಡ ಇಲ್ಲಿ ನೆಲದಲ್ಲಿ ಬರೀ ಮಣ್ಣು ಹಾಸು ಮಾತ್ರ ಇತ್ತು. ಬಟ್ ನಮಗೆ ಮಾಡೋದು ಕೂಡ ಸ್ವಲ್ಪ ತೊಂದರೆ ಆಗ್ತಿತ್ತು. ಬಟ್ ಈಗ ಇದೇ ವರ್ಷಕ್ಕೆ ಎಲ್ಲ ತುಂಬಾ ಚೆನ್ನಾಗಿ ನಮ್ಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಶ್ರೀ ಕ್ಷೇತ್ರಕ್ಕೆ ಪೂಜ್ಯರಾದಂತ ಶ್ರೀ ವೀರೇಂದ್ರ ಹೆಗ್ಗಡೆ ಅವರಿಗೆ ನಮ್ಮ ಮಂಜೇಶ್ ಭಜನಾ ಭಕ್ತ ಕೋಟಿ ಹಾಗೂ ನಮ್ಮ ಸಮಸ್ತ ಭಕ್ತ ಮಂಡಳಿಯವರಿಂದ ಅವರಿಗೆ ಹೃತ್ಪೂರ್ವಕವಾಗಿ
ಧನ್ಯವಾದಗಳನ್ನ ತಿಳಿಸ್ತೇವೆ. ನಮ್ಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಸೇವೆ ಎಲ್ಲ ಮಾಡೋದಕ್ಕೋಸ್ಕರ ನೀರಿನ ವ್ಯವಸ್ಥೆ ಆಗಲಿ, ಇಲ್ಲಿ ನೆಲಹಾಸು ಆಗಲಿ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಕ್ಷೇತ್ರ ಹಾಗೂ ಇಲ್ಲಿಗೆ ಸಹಕಾರ ನೀಡುವಂತ ಎಲ್ಲ ಕ್ಷೇತ್ರದ ಸಿಬ್ಬಂದಿಗಳಿಗೂ ಕೂಡ ನಮ್ಮ ಮಂಜೇಶ್ ಭಜನಾ ಭಕ್ತ ಕೋಟಿಯಿಂದ ನಮನಗಳನ್ನ ತಿಳಿಸ್ತೇವೆ ಸರ್. ಇದು ಸ್ಟಾಲ್ ನಂಬರ್ 1. ಖಂಡಿತವಾಗಿಯೂ ಒಂದು ಸಲ ನೀವು ವಿಸಿಟ್ ಕೊಡಬೇಕು ಮತ್ತು ಅವರು ಮಾಡಿದಂಥ ಫುಡ್ಡನ್ನು ಸವಿಬೇಕು ಅಂತೇಳಿ ನಮ್ಮನ ಚಾನಲ್ ವತಿಯಿಂದ ನಾವು ವಿನಂತಿ ಮಾಡ್ತಿದ್ದೀವಿ. ಥ್ಯಾಂಕ್ ಯು.